ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀವಿ. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ CoinDCX ಎಕ್ಸ್ಚೇಂಜ್ ಅಲ್ಲಿ ಯಾವ ತರ ಡೆಪಾಸಿಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ವಿಡಿಯೋ ತುಂಬಾನೇ ಶಾರ್ಟ್ ಅಂಡ್ ಸಿಂಪಲ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ನಾನು ಸುಷ್ಮಿತಾ, ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಒಂದ್ಸಲ KYC ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವು CoinDCX ಅಕೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಕೊಡಬೇಕು. ಸೊ ಅದನ್ನು ಮಾಡೋದಕ್ಕೆ ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಪ್ರೊಫೈಲ್ ಐಕಾನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಕೌಂಟ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಲಿಂಕ್ ಮಾಡಿ ಅಷ್ಟೇ. ಆ್ಯಂಡ್ ಇಲ್ಲಿ ಪ್ರೊಫೈಲ್ನಲ್ಲಿ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ CoinDCX ಅಕೌಂಟ್ಗೆ ಫಂಡ್ಸ್ನ ಆ್ಯಡ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಇಲ್ಲಿ ಫಂಡ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ. ಸೊ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಡೆಪಾಸಿಟ್ ಮಾಡಬೇಕೋ ಆ ಅಮೌಂಟನ್ನು ಎಂಟರ್ ಮಾಡಿ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು UPI ಇಂದ ಪೇ ಮಾಡ್ತಾ ಇದ್ದೀನಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI ಆ್ಯಪ್ನ ಸೆಲೆಕ್ಟ್ ಮಾಡಬೇಕು. ನೀವು ಗೂಗಲ್ ಪೇ ಆರ್ ಫೋನ್ಪೇ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪೇ ವಿಯ GPay ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮನ್ನ ಗೂಗಲ್ ಪೇಗೆ ತೊಗೊಂಡೋಗುತ್ತೆ. ಒಂದ್ಸಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ CoinDCXಗೆ ಬನ್ನಿ ಆ್ಯಂಡ್ ಫ್ಯೂ ಮಿನಿಟ್ನಲ್ಲಿ ನಿಮ್ಮ ಡೆಪಾಸಿಟ್ ಡಿಡಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಅದು ತೋರಿಸುತ್ತೆ. ಸೊ ಸ್ನೇಹಿತರೆ, ನೀವು ಯಾವ ಬ್ಯಾಂಕ್ ಅಕೌಂಟನ್ನು CoinDCX ಅಕೌಂಟ್ಗೆ ಲಿಂಕ್ ಮಾಡಿರ್ತೀರೋ ಅದೇ ಸೇಮ್ ಬ್ಯಾಂಕ್ ಅಕೌಂಟಿಂದ ಡೆಪಾಸಿಟ್ ಮಾಡಬೇಕು. ಈಗ ಸ್ನೇಹಿತರೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ 2 ಬ್ಯಾಂಕ್ ಅಕೌಂಟ್ ಇದೆ ಅಂದ್ಕೊಳ್ಳಿ. ಒಂದು ಕೆನರಾ ಬ್ಯಾಂಕ್, ಇನ್ನೊಂದು SBI ಬ್ಯಾಂಕ್. ಸೊ ನೀವೇನಾದರೂ ನಿಮ್ಮ CoinDCX ಅಕೌಂಟ್ಗೆ SBI ಬ್ಯಾಂಕ್ನ ಲಿಂಕ್ ಮಾಡಿದರೆ ದೆನ್ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ SBIಯಿಂದ ಮಾತ್ರ ಮಾಡಬೇಕು. ನಿಮ್ಮ ಹತ್ರ 2 ಅಕೌಂಟ್ ಇದ್ದಾಗ ನಿಮ್ಮ ಡೆಪಾಸಿಟ್ ಡಿಡಕ್ಟ್ ಆಗಲ್ಲ, ಇದು ಜಸ್ಟ್ 15 ಡೇಸಲ್ಲಿ ರೀಫಂಡ್ ಆಗುತ್ತೆ. ಮತ್ತೆ ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ CoinDCX ಅಕೌಂಟ್ ಇಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಲಿಂಕ್ ಅನ್ನು ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು CoinDCX ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಫಾಲೋ ಆಗ್ತಿಲ್ಲ ಅಂತಾದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕ್ರಿಪ್ಟೋ ನಾಲೆಜ್, ಕ್ರಿಪ್ಟೋ ಇನ್ಫಾರ್ಮೇಶನ್ಸ್, ಕ್ರಿಪ್ಟೋ ಸಿಗ್ನಲ್ಸ್ ಅನ್ನ ಪೋಸ್ಟ್ ಮಾಡ್ತಿರ್ತೀವಿ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.